ವಿಶ್ವವಿಖ್ಯಾತ ನಾಡಹಬ್ಬ ದಸರೆಗೆ ದಿನಗಣನೆ ಆರಂಭವಾಗಿದೆ. ಕಾಡಿನಿಂದ ನಾಡಿಗೆ ಬಂದಿರುವಂತಹ ಗಜಪಡೆಯು ಕೂಡ ತಾಲೀಮಿನಲ್ಲಿ ತೊಡಗಿರುವಂತದ್ದು. ಆದರೆ ನಿನ್ನೆ ತಡರಾತ್ರಿ ಏನು ಕಂಜನ ಹಾಗೂ ಧನಂಜಯ ನಡುವಿನ ಒಂದು ಸಣ್ಣ ಜಗಳ ಇದೀಗ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಅಥವಾ DCF ಪ್ರಭುಗೌಡ ಅವರು ನನ್ನ ಜೊತೆ ಇದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಆಕ್ಚುಲಿ ನನಗೆ ಏನ್ ಸರ್ ಅದು ಘಟನೆ ಏನಾಯ್ತು ಸರ್? ಎರಡು ಆನೆಗಳ ಕಾಳೋದಕ್ಕೆ ಕಾರಣ ಏನು ಸರ್? ನಿನ್ನೆ ಸುಮಾರು ಸಂಜೆ ಒಂದು 7:30 ಇಂದ 7:45 ಒಳಗಡೆ ನಡೆದಿರುವಂಥ ಘಟನೆ. ಕಂಜನ್ ಆನೆ ಮತ್ತು ಧನಂಜಯ ಮಧ್ಯೆ ನಡೆದಿರುವಂಥ ಒಂದು ಸಣ್ಣ ಗಲಾಟೆ. ಆ ಗಲಾಟೆ ನೀವು ನೋಡಿರ್ಬೋದು ವಿಡಿಯೋಸ್ದಲ್ಲಿ. ಏನಂದರೆ ಧನಂಜಯ ಊಟ ಮಾಡಿಸೋ ಟೈಮಲ್ಲಿ ಒಂದು 7:30ಗೆ ನಾವು ಸ್ಪೆಷಲ್ ರೇಷನ್ನ ಕೊಡ್ತಾ ಇರ್ತಾರೆ. ಆ ಟೈಮಲ್ಲಿ ಧನಂಜಯ ಆನೆ ತಿಂತಾ ಇರುತ್ತೆ. ಸಡನ್ ಆಗಿ ಹಿಂದ್ಗಡೆ ಕಂಜನ್ ಆನೆನೂ ಕೂಡ ಅದನ್ನೇ ಊಟ ಮಾಡ್ಸಕ್ಕಂತ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಆ್ಯಕ್ಚುಲಿ ಜೊತೆಗೆ ನಿಲ್ಸಲ್ಲ, ನಾವು ಮೇಲೆ ಎಲ್ಪೆಂಟ್ಸ್ ಈ ಥರ ಕಿತ್ತಾಡ್ತಾವಂತೇನೆ ನಾವು ಜೊತೆಗೆ ನಿಲ್ಸಲ್ಲ. ಜಸ್ಟ್ ಇದು ಪಾಸ್ ಆಗ್ತಾ ಇರೋದು ಹಿಂದ್ಗಡೆ. ಇದು ಏನು ಮಾಡುತ್ತೆ, ಧನಂಜಯನೇ ಅದಕ್ಕೆ ಇಮಿಡಿಯೇಟ್ ಟರ್ನ್ ಆಗಿಬಿಟ್ಟು ಅದ್ರ ಜೊತೆ ಜಗಳಕ್ಕೆ ಬೀಳುತ್ತೆ, ಕಿತ್ತಾಟಕ್ಕೆ ಬೀಳುತ್ತೆ. ಅದು ಎದುರು ಮುಂದೆ ಓಡೋಗುತ್ತೆ. ಇದು ಹಾಗೆ ಅದನ್ನು ಅಟ್ಟಿಸ್ಕೊಂಡು ಹೋಗುತ್ತೆ. ಎರಡು ಕುರ್ ಮೇಲೇನೂ ಕಾವಾಡಿ ಇರ್ತಾರೆ. ಸ್ವಲ್ಪ ಒಂದು 100 ಮೀಟರ್ ಹೋದ ತಕ್ಷಣ ಮುಂದ್ಗಡೆ ಹೋದ್ಮೇಲೆ ಅವನು ಓಡೋ ರಪ್ಸಕ್ಕೆ ಇವನು ಕಾವಾಡಿ ಏನಂದ್ರೆ ಕೆಳಗಡೆ ಬೀಳ್ತಾನೆ. ನಮ್ಮ ಕಂಜನ್ನ ಕೆಳಗಡೆ ಜಿಗಿತಾನೆ, ಜಂಪ್ ಮಾಡ್ದು ಸೈಡ್ ಸೇರಿತಾನೆ. ಇವನು ಧನಂಜಯ ಇದ್ದವನು ಮೇಲ್ಗಡೆ ಇದ್ದವನು ಅದ್ರ ಮೇಲೇನೆ ಕೂತ್ಕೊಂಡು ಇನ್ನೊಂದು 100 ಮೀಟರ್ ಒಂದು 200 ಮೀಟರ್ ಹೋಗೋಷ್ಟರಲ್ಲಿ ಅದನ್ನ ಮೇನ್ ರೋಡ್ ತಲುಪುವಷ್ಟರಲ್ಲಿ ಕಂಟ್ರೋಲ್ ಮಾಡಿ ವಾಪಸ್ ತಗೊಂಡು ಬರ್ತಾನೆ. ಇದು ಮೇಲ್ ಎಲಿಫೆಂಟ್ಸ್ಗಳಲ್ಲಿ ಏನಂದ್ರೆ ನಮ್ಮ ಕ್ಯಾಂಪ್ಗಳಲ್ಲಿ ನಡೆಯುವಂತಹ ಸರ್ವೇ ಸಾಮಾನ್ಯ ಇದು ಗಲಾಟೆ, ಮೇಲ್ ಎಲಿಫೆಂಟ್ಸ್ಗಳ ಮಧ್ಯೆ ನಡೆಯುವಂಥ ಸರ್ವೇ ಸಾಮಾನ್ಯ ಗಲಾಟೆ. ಆದರೆ ಇದು ಸಿಟಿ ಮಧ್ಯೆ ಇರುವಂಥ ಕ್ಯಾಂಪಲ್ಲಿ ನಡೆದಿರೋದ್ರಿಂದ ಸ್ವಲ್ಪ ಏನು ಹೈಲೈಟ್ ಆಗಿದೆ ಅಷ್ಟೇ. ಸರ್, ಯಾಕಂದ್ರೆ ಅದು ಹಿಂದೆ ಪಾಸ್ ಆಗ್ತಿದ್ದಂಗೆ ಏನು ಅನ್ನಿಸ್ತದೆ ಸರ್ ನನಗೆ, ಯಾವ ಏನಕ್ಕೆ ಸುಮ್ಮನೆ ಜಗಳ ಅಂತ? ಯಾಕಂದ್ರೆ ಮನುಷ್ಯರ ನಡುವೆ ಆ ಥರ ಜಗಳ ಆದಾಗ ಏನೋ ಒಂದು ಕಾರಣ ಇರುತ್ತೆ. ಪ್ರಾಣಿಗಳು ಯಾಕೆ ಅದರ ಆಹಾರ ತಗೊಳಕ್ಕೆ ಇದು ಬಂತು ಅಂತನೋ ಅಥವಾ ಯಾವ ಕಾರಣಕ್ಕಾಗಿ ಅದು ತಿರುಗಿ ಬಿದ್ದಿರ್ಬೋದು ಅಂತ ಸರ್? ಈ ಎರಡೂ ಕೂಡ ಒಟ್ಟಿಗೆ ಇರುವಂಥ ಎಲಿಫೆಂಟ್ಸ್ಗಳೇ ಅವು. ಯಾವ ಕಾರಣಕ್ಕಂತಾನೆ ಹೇಳೋಕ್ಕಾಗಲ್ಲ. ಮೇಲ್ ಎಲಿಫೆಂಟ್ಸ್ ಬಿಹೇವಿಯರ್ಸ್ ಆ ಥರ, ಆನೆಗಳ ಬಿಹೇವಿಯರ್ ಮೇಲ್ ಎಲಿಫೆಂಟ್ಸ್ ಅದು. ಅದಕ್ಕೆ ನಾವು ಯೂಸ್ವಲಿ ಎರಡು ಮೇಲ್ ಎಲಿಫೆಂಟ್ಸ್ ಮಧ್ಯೆ ನಾವು ಒಂದು ಹೆಣ್ಣಾನೆ ಇದ್ರೆ ಮಾತ್ರ ನಾವು ಇಲ್ಲಿ ಊಟಕ್ಕೆ ನಿಲ್ಲಿಸ್ತೀವಿ. ಬಟ್ ಇದು ದೂರ ತಗೊಂಡು ಹೋಗ್ತಾ ಇರೋದು, ಯಾವುದೇ ಅಂದರೆ ರೂಲ್ ವೈಲೇಷನ್ ಕೂಡ ಆಗಿಲ್ಲ. ತಗೊಂಡು ಹೋಗ್ತಾ ಇರುವಂಥ ಸಮಯದಲ್ಲಿ ನಡೆದಿರುವಂಥ ಒಂದು ಅಚಾನಕ್ಕಾಗಿ ನಡೆದಿರುವಂಥ ಘಟನೆ. ಸೊ ಇದರಿಂದ ಯಾವುದೇ ಏನು ತೊಂದರೆ ಇಲ್ಲ, ಜನರು ಆತಂಕ ಪಡೋ ವಿಷಯನೂ ಏನಲ್ಲ. ಮತ್ತು ನೋಡಿರ್ಬೋದು ನೀವು ಆ ವಿಡಿಯೋದಲ್ಲಿ ಮೇನ್ ರೋಡಿಗೆ ಬಂದ ತಕ್ಷಣ ಜನರು ನೋಡಿದ ತಕ್ಷಣ ಅವೇ ಆ ಕಾಮ್ ನೇಚರ್ಗೆ ಬರ್ತಾವೆ. ಮತ್ತು ಇವೆಲ್ಲ ಪಳಗಿರಿಸಿರೋ ಅಂಥ ಆನೆಗಳು. ಜನರಿಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ, ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸರ್, ಅಂದ್ರೆ ಈಗ ಮನುಷ್ಯರಿಗೆ ಸಾಮಾನ್ಯ ನಾವು ಜಗಳ ಆಡಿದಂಥ ಸಂದರ್ಭದಲ್ಲಿ ಒಂದು ಕಿಚ್ಚನ್ನ ಇಟ್ಕೊಂಡಿರ್ತೀವಿ, ಏನೋ ಒಂದು ದ್ವೇಷನ, ಇನ್ನೊಂದೇನೋ ಮಾಡ್ತೀನಿ ನೋಡ್ತೀನಿ ಅನ್ನೋ ಆ ಥರ ಸ್ವಭಾವ ಏನಾದ್ರು ಆನೆಗಳಲ್ಲಿ ಕಂಡು ಬರುತ್ತಾ ಹೇಗೆ ಅಂತ? ಅಲ್ಲ, ಯೂಸ್ವಲಿ ಇರುತ್ತೆ ಮೇಲ್ ಬಿಹೇವಿಯರ್ಸ್ ಅಲ್ಲಿ. ಅಂದರೆ ನಾನು ನಿನ್ಕಿಂತ ಶಕ್ತಿವಂತ ಅಂತೇಳಿ ಕಿತ್ತಾಡ್ತಾ ಇರ್ತಾವೆ ಕ್ಯಾಂಪ್ಗಳಲ್ಲಿ. ಕಿತ್ತಾಡ್ತಾ ಇರ್ತಾವೆ. ಅದೇ ಥರ ನಿನ್ನೆ ಕೂಡ ಕಿತ್ತಾಡಿರುವಂಥದ್ದು. ಸೊ ಅದರಲ್ಲಿ ಅಂದರೆ ಸರ್ವೇ ಸಾಮಾನ್ಯ ಆದಂಥ ಬಿಹೇವಿಯರ್ ಅದು ಮೇಲ್ ಎಲಿಫೆಂಟ್ಸ್ ಅಲ್ಲಿ. ಅಂದ್ರೆ ಎರಡು ಆನೆಗಳ ಮಧ್ಯೆ ಒಂದು ಹೆಣ್ಣಾನೆ ಇದ್ರೆ ಅವು ಜಗಳ ಆಡೋದಿಲ್ಲ ಅಂತಾನೆ ಸರ್, ಆ ಥರ ಆ ಗಾಂಭೀರ್ಯತೆ ಬರುತ್ತೆ ಅಂತ. ಅದಕ್ಕಾಗಿ ಮಧ್ಯದಲ್ಲಿ ಜಗಳ ಆಡೋದಿಲ್ಲ. ಹೆಣ್ಣಾನೆ ಜೊತೆ ಯಾವ ಮೇಲ್ ಎಲಿಫೆಂಟ್ಸ್ ಜಗಳ ಆಡೋದಲ್ಲ. ಹಾಗಾಗಿ ಮಧ್ಯದಲ್ಲಿದ್ರೆ ಅಟ್ಲೀಸ್ಟ್ ಕಾಮ್ ಆಗಿ ಗಾಂಭೀರ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಹೆಣ್ಣಾನೆ ಇಟ್ಟಿರ್ತೀವಿ. ನಿನ್ನೆ ರಾತ್ರಿ ಆ ಘಟನೆ ನಡೆದ ನಂತರ ಈ ಆನೆಗಳ ಬಿಹೇವಿಯರ್ ಹೇಗಿತ್ತು ಸರ್ ಇಲ್ಲಿ ಕರೆದುಕೊಂಡು ಬಂದ ನಂತರ? ದಟ್ಸ್ ನಾರ್ಮಲ್ ಬಿಹೇವಿಯರ್ ಇದಾವೆ. ಇವತ್ತು ಕಾಮ್ ಆಗಿದಾವೆ, ಬೆಳಗ್ಗೆ ತಾಲೀಮ್ ಮಾಡಿದಾವೆ ಎಲ್ಲ ಆನೆಗಳು ಸೇರಿಬಿಟ್ಟು. ಅದು ಏನು ಕ್ಯಾಂಪಲ್ಲಿ ನೈಟ್ ನಡೆಯುವಂಥ ಏನು ನಮ್ಮ ಇದು ಕಾಡಲ್ಲಿ ಕೂಡ ಕ್ಯಾಂಪಲ್ಲಿ ಇದು ನಡೆಯುವಂಥ ವಿಷಯನೇ ಇದು. ಇದರಲ್ಲಿ ಏನು ಅಂದರೆ ಇಲ್ಲಿ ಸಿಟಿ ಮಧ್ಯೆ ಆಗಿರೋದ್ರಿಂದ ಸ್ವಲ್ಪ ನಾವು ಗಮನ ಜಾಸ್ತಿ ಕೊಡಬೇಕಾಗಿ ಬಂದಿದೆ. ಬಿಟ್ರೆ ಕ್ಯಾಂಪಲ್ಲಿ ಸಾಮಾನ್ಯವಾಗಿ ಈ ಥರ ಕಿತ್ತಾಡ್ಕೋತಾ ಇರ್ತಾವೆ. ಫ್ರೆಂಡ್ಲಿ ಫೈಟ್ ಥರನಾ ಸರ್ ಇದು ಏನು? ಸೊ ಯು ಕ್ಯಾನ್ ಡಿಫೈನ್ ಇಟ್ ಆಸ್ ಅ ಫ್ರೆಂಡ್ಲಿ ಫೈಟ್ ಆಲ್ಸೋ. ನೋ ಇಶ್ಯೂಸ್, ಅದರಲ್ಲಿ ಏನಿದೆ ತೊಂದರೆ ಇಲ್ಲ ಸರ್. ಯಾಕೆಂದ್ರೆ ತಡರಾತ್ರಿ ಜನ ರಸ್ತೆಯಲ್ಲಿ ಇದ್ರು, ಸ್ವಲ್ಪ ಗಾಬರಿ ಆದ್ರು ಸರ್ ಇದರಿಂದ. ಇನ್ ಕೇಸ್ ಯಾಕೆಂದ್ರೆ ಈ ಧನಂಜಯ ಅವರ ಮಾವುತ ಏನಿದ್ದಾರೆ ಕಾವಡಿ ಅವರ ಚಾಕಚಕ್ಯತೆಯಿಂದ ಹಾಗೂ ನಿಮ್ಮ ಸಿಬ್ಬಂದಿಗಳ ನಡುವಿಂದ ಅದೊಂದು ಅವಘಡ ತಪ್ಪಿಸಿದ್ದಾರೆ ಅಂತಾನೆ ಭಾವಿಸಬಹುದು. ಹೌದು, ಖಂಡಿತ. ನಾವು ಅಂತ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡುವಂತ ಎಲ್ಲದಕ್ಕೂ ಕೂಡ ನಾವು ಸನ್ನದ್ಧ ಆಗಿರ್ತೀವಿ. ಆ ಥರ ಇವು ಕುಮ್ಕಿ ಏನು ನಾವು ಪಳಗಿಸಿರೋ ಆನೆ ಆಗಿರೋದ್ರಿಂದ ನೀವು ಯಾವುದೇ ಥರ ಅಂದರೆ ಜನರು ಭಯಪಡೋ ಆತಂಕ ಇಲ್ಲ. ಅದು ಏನು ಆನೆ ಮಧ್ಯೆಗಳ ನಡೆಯುವಂಥ ಗಲಾಟೆ ಅಷ್ಟೇ. ಬಿಟ್ರೆ ಅದನ್ನ ಕಂಟ್ರೋಲಿಗೆ ತರುವಂಥ ಕೆಪಾಸಿಟಿನೂ ಕೂಡ ನಮ್ಮ ಕಾವಡಿಗೆ ಮಾವುತರಿಗಿದೆ. ಆತ್ಮಸ್ಥೈರ್ಯ ಇದೆ, ಧೈರ್ಯ ಇದೆ ಮತ್ತು ಅಷ್ಟ ಸಾಹಸನ ಅವ್ರು ಹೊಂದಿದ್ದಾರೆ. ಅದಕ್ಕೋಸ್ಕರನೇ ನಾವು ಅವ್ರನ್ನ ಇಲ್ಲಿ ಚೂಸ್ ಮಾಡಿ ತಗೊಂಡು ಬಂದಿರ್ತೀವಿ. ಹಾಗಾಗಿ ಯಾವುದೇ ರೀತಿಯ ಭಯ ಪಡೋ ಅವಶ್ಯಕತೆ ಇಲ್ಲ ಸರ್. ಈಗ ಜಂಬೂ ಸವಾರಿಗೆ ಇನ್ನೇನು ಕೆಲವೇ ದಿನಗಳಿದೆ, ಅದ್ರ ಹಿಂದೆ ಈ ತರ ಒಂದು ಘಟನೆ ನಡೆದಿದೆ. ಈಗ ಅಂದ್ರೆ ಏನಾದ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ ಈ ತರ ಸಿಬ್ಬಂದಿಗಳಿಗಿರ್ಬೋದು ಅಥವಾ ಕಾವಡಿ ಮಾವುತರಿಗಿರ್ಬೋದು, ಯಾವ ತರ ಈಗ ಅಂತ ಸರ್? ಪ್ರತಿದಿನಾನು ಕೂಡ ನಾವು ಆನೆ ಮಾವುತ ಕಾವಾಡಿಗರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀವಿ. ಅದು ಮೀಟಿಂಗು ಮಾಡ್ತಾ ಇರ್ತೀವಿ.
ನಿನ್ನೆನೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಈವ್ನಿಂಗು. ನೀವು ಆನೆ ಮಾವುತರು ಕಾವಡಿಗರು ಮೇಲ್ ಎಲಿಫೆಂಟ್ಸ್ಗಳಿಗೆ ಜೊತೆಗೆ ನಿಲ್ಲಿಸಬೇಡಿ, ಜೊತೆಗೆ ಅದರ ಹತ್ರಕ್ಕೆ ಇದು ಮಾಡ್ಕೋಬೇಡಿ. ಸೊ ಆ ಥರ ಊಟ ಮಾಡಿಸೋ ಟೈಮಲ್ಲಿ ಏನಾದರೂ ಒಂದು ಲೇಟ್ ಆಗಂಗಿದ್ರೆ ಸೊ ಅಲ್ಲೇ ತಗೊಂಡು ತಿನ್ನಿಸಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಾವು. ಕೊನೆಯದಾಗಿ ಮದಾಗಿದೆ ಏನೂ ಇಲ್ಲ ಅಲ್ಲ ಸರ್, ಅದಕ್ಕೆ ಆ ಮದದಿಂದ ಏನಾದರೂ ಆ ರೀತಿ ನಡ್ಕೊಂಡಿರ್ಬೋದಾ ಏನು? ಇಲ್ಲ, ಆ ಥರ ಯಾವುದೇ ಲಕ್ಷಣಗಳಿಲ್ಲ. ನಿನ್ನೆನೂ ಕೂಡ ನಮ್ಮ ವೆಟರ್ನರಿ ಡಾಕ್ಟರು ಮತ್ತು ನಾವು ಎಲ್ಲ ವೆರಿಫೈ ಮಾಡಿದ್ವಿ, ಅದು ಮದದ ಲಕ್ಷಣ ಯಾವುದೂ ಇಲ್ಲ. ಜಸ್ಟ್ ಏನಂದರೆ ಇದು ಒಂದು ಕಿತ್ತಾಟ ಅಚಾನಕ್ಕಾಗಿ ನಡೆದಂಥ ಘಟನೆ. ಇದರಿಂದ ಏನೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನೀವು ದಸರಾನ ಡಿಸ್ಟೆನ್ಸಲ್ಲಿ ಸುರಕ್ಷಿತ ಸ್ಥಳದಲ್ಲಿ ನಿಂತು ಆನಂದಿಸಿ ಅಂತೇಳಿ ನಾನು ಕೇಳ್ಕೊತೀನಿ. ಇದಿಷ್ಟು DCF ಪ್ರಭುಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.